ರೈತರು ಒಂದೇ ಬೆಳೆಗೆ ಗಂಟು ಬೀಳದೇನೆ ಹ್ಞೂನ್ರಿ. ಈ ರೀತಿ ಬಹುಬೆಳೆ ಪದ್ಧತಿ ಮಾಡ್ಕೋಬೇಕು. ಜೊತೆಗೆ ಬೆಳೆದಂತ ಬೆಳೆಯನ್ನ ಮೌಲ್ಯವರ್ಧನೆ ಮಾಡೋದ್ರಿಂದ ಹೆಚ್ಚಿನ ಲಾಭ ಅನ್ನೋದನ್ನ ಹೇಳ್ತಿದ್ರಿ ಸರ್. ಅದೇ ಬಾಳ ಅಂದ್ರೆ ಈಗ ನಮ್ಗೆ ಮೊದ್ಲೇಕ ಕೃಷಿ ಅಂದ್ಕೊಳ್ಳಕ್ ಯಾಕೆ ಬಿಡಪ್ಪ ಇದು ಅಂತ ಅನಿಸ್ತಿತ್ತು. Correct. ಆದ್ರೆ ಇತ್ತಿತ್ಲಾಗಿ ನಾ ಏನ್ ಮಾಡ್ತಾ ಇರೋದಂದ್ರೆ ಹೆಚ್ಚು ಯುವಕರನ್ನ ಸೇರಿಸ್ಕೊಂಡು ಅವ್ರಿಗೆ ಕೃಷಿಯಲ್ಲಿ ಲಾಭ ಇದೆ ಅಂತೇಳಿ ಮಾಡಿ ತೋರಿಸಿದ್ದು. ಈ ಸುಡೋದಾಗ್ಲಿ ಮತ್ತೊಂದೆಲ್ಲ ಇಲ್ಲ. ನೋಡ್ರಿ ಇಲ್ಲೆಲ್ಲ ಬಡ್ಡಿಯಲ್ಲಿ ಹಾಕಿದೇವಲ್ಲ, Correct. ಈ ಬಯೋಮೆಸ್ ಇದ್ರ ಪಕ್ಕದಲ್ಲಿ ಸಾಕಷ್ಟು ಮಣ್ಣಿನ ತೇವಾಂಶ, ಮಣ್ಣಿನ ಇದು ನೋಡ್ರಿ, ಕಳೆ ಇಲ್ಲ, ಕಳೆ ಇಲ್ಲ, ಹಾ. ಮಣ್ಣಿಂದ ಇದು ನೋಡ್ರಿ ಈ ತರ ಮಣ್ಣಿನ ಸ್ಟ್ರಕ್ಚರ್ ಡೆವಲಪ್ ಆಗ್ತದೆ. ಕರೆಕ್ಟ್. ಹೇಳ್ತೀನಿ, ನೀರು ಜಾಸ್ತಿ ಕೊಟ್ರೆ ಕಬ್ಬಿಂದು ಗ್ರೋತ್ ಚೆನ್ನಾಗಿ ಆಗೋದಿಲ್ಲ ಅಂತ. ಸೊ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವನಗೌಡ. ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಧಾರವಾಡ ಜಿಲ್ಲೆ ಕಲಗಡಗಿ ತಾಲೂಕು ಗುಡ್ಡದ ಹುಲಿಕಟ್ಟಿ ಗ್ರಾಮಕ್ಕೆ ಬಂದಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಎಂ ಯು ಪಾಟೀಲ್ ಗುರುಗಳು. ಸೊ ಇಲ್ಲಿ ಅವರು ಒಂದು ಬಹುಬೆಳೆ ಪದ್ಧತಿಯಲ್ಲಿ ಏನು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸೊ ಅದು ಏನಪ್ಪ ಬಹುಬೆಳೆ ಪದ್ಧತಿ, ಯಾವ ರೀತಿ ಮಾಡ್ತಾ ಇದ್ದಾರೆ, ಏನು ಅನ್ನೋದನ್ನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನನ್ನ ಹೆಸರು ಮಲ್ಲಿಕಾರ್ಜುನ್ ಪಾಟೀಲ್ ಅಂತೇಳಿ. ನಮ್ದು ಕಲಗಡಗಿ ತಾಲೂಕು ಗುಡ್ಡದ ಹುಲಿಕಟ್ಟಿ ಗ್ರಾಮ, ಧಾರವಾಡ ಜಿಲ್ಲೆ. ನಾನು ಇಲ್ಲೇ ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ನಂದು ಇಲ್ಲಿ 4 ಎಕರೆ ಜಮೀನಿದೆ. ಈ 4 ಎಕರೆ ಜಮೀನಲ್ಲಿ ಕೃಷಿ ಮಾಡಲಿಕ್ಕೆ ನಿಂತು ಸುಮಾರು ಒಂದು 2010ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದೆ ನಾನು. ಅದಕ್ಕಿಂತ ಪೂರ್ವದಲ್ಲಿ ನಾನು ಒಂದು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಮಾಡಿ ನಂತರ ಈ ಕೃಷಿ ಮಾಡಬೇಕು, ಇದರಿಂದ ನಾವು ಸಾವಯವ ಕೃಷಿ ಮಾಡಬೇಕು ಅನ್ನೋ ಹಂಬಲ ಒಳಗೆ ಇರೋದ್ರಿಂದ ನಾನು ನನ್ನ ಜಮೀನಿಗೆ ಕೃಷಿ ಮಾಡಲಿಕ್ಕೆ ಬಂದೆ. ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಜಮೀನಲ್ಲಿ ಯಾವುದೇ ಥರದ ರಾಸಾಯನಿಕ ಕ್ರಿಮಿನಾಶಕ ಇಂಥವು ಯಾವುದೂ ಬಳಸಿಲ್ಲ. ಹಾಗೆ ಸಾವಯವದಲ್ಲಿ 1-2 ಹಸುಗಳನ್ನು ಕಟ್ಟಿಕೊಂಡು ನಾನು ಕೃಷಿ ಮಾಡ್ತಾ ಇದ್ದೇನೆ. ಕೃಷಿ ಮಾಡುವಾಗ ಇಲ್ಲೇ ನಾನು ಒಂದೇ ಬೆಳೆ ಪದ್ಧತಿ ಮಾಡೋದ್ರಿಂದ ಆ ಬೆಳೆಗೆ ಏನಾರ ಹೆಚ್ಚು ಕಡಿಮೆ ಆದರೆ ಭಾಳ ಬರ್ಡನ್ ಆಗ್ತದೆ. ಅದ್ರ ಸಲುವಾಗಿ ನಾನು ಕೆಲವು ತೋಟಗಳನ್ನು ಅಡ್ಡಾಡಿ ಬಹುಬೆಳೆ ಪದ್ಧತಿಯಲ್ಲಿ ನಾನು ತೋಟವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ, ನನ್ನ ಜಮೀನಿನಲ್ಲಿ ಈಗ ನಾನು ಸುಮಾರಷ್ಟು ತೋಟದ ಬೆಳೆಗಳು ಮತ್ತು ವಾರ್ಷಿಕ ಬೆಳೆಗಳು ಮತ್ತು ತರಕಾರಿ ಬೆಳೆಗಳು, ಈ ಥರ ಬೆಳೆಗಳನ್ನು ನಾನು ಮಾಡ್ತಾ ಇದ್ದೀನಿ ಸರ್. ನಾನು 4 ಎಕರೆ ಜಮೀನಿನಲ್ಲಿ ಬಾರ್ಡರ್ನಲ್ಲಿ ತೆಂಗು, ಅಡಿಕೆ, ಬಾಳೆ ಮತ್ತು ಬಳ್ಳಿ ತರಕಾರಿಗಳನ್ನು, ಬೇಲಿಗೆ ಬಳ್ಳಿ ತರಕಾರಿಗಳನ್ನು ಹಾಕ್ತಾ ಇದ್ದೇನೆ. ಜೊತೆಗೆ ಮಧ್ಯದಲ್ಲಿ ಏನು ಮಾಡಿದ್ದೇನೆ ಅಂತಂದ್ರೆ, ಮಧ್ಯದಲ್ಲಿ ಚಿಕ್ಕು ಇದೆ, ನಂತರ ಬಾಳೆ ಇದೆ. ಬಾಳೆ ಏನು ಮಾಡಿದ್ದೇನೆ ಅಂದರೆ, ನೋಡೋಣ ಬನ್ನಿ ಸರ್. ಬನ್ನಿ. ನಾನು ಈಗ ಇಲ್ಲೇ ಬಾಳೆ ಕಬ್ಬಿದೆ. ಓಕೆ. ಜೊತೆಗೆ ಇಲ್ಲಿ ಕಬ್ಬಿಂದು ಮೂರು ಪಿಟ್ ಮಾಡಿ ಅದನ್ನ ಬೆಳೆ ಇಲ್ಲಿ ಹಾಕಿದ್ದೇವೆ. ಪಿಟ್ ಮೆಥಡ್ನಾಗ ಮಾಡಿದ್ದೀನಿ. ನಂತರ ಇದು ಬಾಳೆ, ಇದಾದ್ಮೇಲೆ ಮತ್ತೆ ಹೊಳ್ಳಿ ಕಬ್ಬು. ಇದು ನಡುವೆ ಜಾಗ ಇರೋದು 9 ಫೂಟ್ ಸ್ಪೇಸ್ ಅದರ. ಇಲ್ಲಿ 9 ಫೂಟ್ ಸ್ಪೇಸ್ ಇರೋದ್ರಿಂದ ಇಲ್ಲೇ 9 ಫೂಟ್ನಲ್ಲಿ ಇಲ್ಲೇ ಟೊಮೆಟೊ ಹಾಕಿದ್ದೇನೆ, ಬದ್ನಿ ಗಿಡ ಇದೆ, ಟೊಮೆಟೊ ಇದೆ, ಹಾಗೆ ತರಕಾರಿಗಳು, ಸೊಪ್ಪು ತರಕಾರಿಗಳನ್ನು ಹಾಕ್ತೇನೆ ಬೇಸಿಗೆ ಸೀಸನ್ದಲ್ಲೆಲ್ಲ. ಹೀಗೆ ಬಾಳೆ ಎಲ್ಲ ಕಟಾವ್ ಬಂದಿದೆ, ಕಬ್ಬು ಕಟಾವ್ ಆಗಿದೆ ಸರ್. ಈಗ ಇದು ಮತ್ತೆ ಈಗ ಕುಳೆ, ಇದು ನೆಕ್ಸ್ಟ್ ಕುಳೆ ಬರ್ತಾ ಇದೆ ಈಗ. ಸೊ ಎಷ್ಟು ಕಬ್ಬು ಎಷ್ಟು ಬಂತು ಸರ್? ಕಬ್ಬು ಈಗ ಇದು ಸುಮಾರು ನನಗೆ ಇದು ಮೆಥಡ್ ಮಾಡೋದ್ರಲ್ಲಿ ಇದು ಸುಮಾರು ಒಂದು 20 ಗುಂಟೆ ಇದೆ. 20 ಗುಂಟೆ ಅಂದ್ರೆ ನನಗೆ ಸುಮಾರು ಒಂದು 30-32 ಟನ್ ಬಂದಿದೆ. ಇದ್ರಾಗ 32 ಟನ್ ಬಂದಿದೆ. ಮತ್ತೆ ಬಾಳೆ ಬರ್ತಾ ಇದೆ. ನಾನು ಫುಲ್ ಆಗಿನೂ ಬರೀ ಕಬ್ಬುನು ನಾಟಿ ಮಾಡೇನಿ. ವೈಡ್ ಸ್ಪೇಸ್ ಇಟ್ಟು, ಅಂದ್ರೆ ದಕ್ಷಿಣ ಉತ್ತರ ಸಾಲು ಮಾಡಿ ವೈಡ್ ಸ್ಪೇಸ್ ಇಟ್ಟು ನಾನು ಅದನ್ನ ಮಾಡಿದೀನಿ. ಅದಕ್ಕಿಂತ ಅದು ಈಲ್ಡ್ ಜಾಸ್ತಿ ಬಂದಿದೆ. ಯಾಕಂದ್ರೆ ಇದು ಬಾಳೆ ಇದೆಯಲ್ಲ, ಸ್ವಲ್ಪ ಕಡಿಮೆ ಆಗ್ತದೆ. ಅದು ಈಲ್ಡ್ ಜಾಸ್ತಿ ಬಂದಿದೆ ನನಗೆ. 1 ಎಕರೆಗೆ ಸರಾಸರಿ ಅದು ನನಗೆ ಒಂದು 60 ಟನ್ನಿನ ಮಟ್ಟ ಅದು ಕಬ್ಬು ಈಲ್ಡ್ ಬಂತು. ಅದನ್ನ ನಾವು ವ್ಯಾಲ್ಯೂ ಆಡ್ ಮಾಡಿ, ಅಂದ್ರೆ ನಾವು ಇದಕ್ಕೆ ಶುಗರ್ ಫ್ಯಾಕ್ಟ್ರಿ ಕಳಿಸಿದ್ರೆ 3,000 ರೂಪಾಯಿ ಸಿಗ್ತದೆ. ಆದ್ರೆ ಅದೇ ಕಬ್ಬನ್ನ ನಾನು ಅಲ್ಲಿ ತಗೊಂಡು ಹೋದ್ರೆ 1 ಟನ್ ಕಬ್ಬಿಗೆ ನಾನು ಬೆಲ್ಲ ಮಾಡಿಸಿದೆ. ಬೆಲ್ಲ ಮಾಡಿಸಿ ಇದನ್ನ 1 ಟನ್ ಕಬ್ಬಿಗೆ 1 ಕ್ವಿಂಟಲ್ 30 ಕಿಲೋ ಬೆಲ್ಲ ಬಂದಿದೆ. ನಂದು ಸ್ಪಾಟ್ನಾಗ ಬೆಲ್ಲ ಹೆಂಗಿದೆ, ಆರ್ಗ್ಯಾನಿಕ್ ಪ್ಲಸ್ ಅದಕ್ಕೆ ವ್ಯಾಲ್ಯೂ ಆಡ್ ಮಾಡಿ, ಅಂದ್ರೆ ಅದಕ್ಕೆ ಏಲಕ್ಕಿ, ಮೆಣಸು, ಶುಂಠಿ, ಈ ತರ ಅದು ಹಸುವಿನ ತುಪ್ಪದಲ್ಲಿ ಅದನ್ನ ಇದು ಮಾಡಿ ಅದಕ್ಕೆ ಜಾಸ್ತಿ ಇದು ಬರೋ ತರ ಮಾಡಿ, ಅದನ್ನ ಅಲ್ಲೇ ಸ್ಪಾಟ್ ನಲ್ಲೇನೆ 1 ಕೆಜಿಗೆ 100 ರೂಪಾಯಿ ರೇಟ್ ನಂಗೆ, ಅಂದಿಗೆ ಕ್ವಿಂಟಲ್ಗೆ 10,000 ರೂಪಾಯಿ. ಅಂದ್ರೆ ಟೋಟಲ್ 13,000 ರೂಪಾಯಿ ನನಗಾಯ್ತು. ಈಗ ಕಬ್ಬನ್ನೇ ಕೊಟ್ಟಿದ್ರೆ ಕೇವಲ 3,000 ಬರ್ತಿತ್ತು. ಇದು 13,000 ಬಂದ್ರೆ 4,000 ರಿಂದ 5,000 ರೂಪಾಯಿ ನಮ್ದು ಖರ್ಚಾಗೈತೆ ಅಂತ ತಿಳ್ಕೊಂಡು ರೈತರಿಗೆ. ಬಟ್ ನಮ್ಗೆ 7-8 ಸಾವಿರಕ್ಕೆ ನಮ್ಗೆ 1 ಟನ್ಗೆ ಡೆಫಿನೆಟ್ಲಿ ಉಳಿತದೆ. ಹೀಗಾಗಿ ಲಾಸ್ ಅನ್ನು ಪ್ರಶ್ನೆನೇ ಬರಂಗಿಲ್ಲ. ಅದ್ರ ಜೊತೆಗೆ ಈ ಬಾಳೆಯಲ್ಲಿ ಕೂಡ ನಮ್ಗೆ ಇದು ಒಂದು ಬಾಳೆ 10 ರಿಂದ 15 ಕಿಲೋ ಇದು ಬರ್ತದೆ, ಗಡ ಬರ್ತದೆ. ಏನ್ರಿ, ಇದು 38 ರಿಂದ 40 ರೂಪಾಯಿ 1 ಕೆಜಿಗೆ ಹೋಗ್ತದೆ ಸರ್, ಹೋಲ್ಸೇಲ್ ಆಗಿ ತೊಗೊಳೋದು. ರಿಟೇಲ್ ನಾಗ ಇದು ಏನಾಗ್ತದೆ ಅಂದ್ರೆ
ಹಾ. ಯಾವ್ದು ಬಾಳೆ ಸರ್ ಇದು? ಇದು ಏಲಕ್ಕಿ ಬಾಳೆ ಅಂತ ಹೇಳಿ, ಹಾ, ಏಲಕ್ಕಿ. ಪುಟ್ಟ ಬಾಳೆ ಅಂತಾರೆ, ಮತ್ತೆ ಏಲಕ್ಕಿ ಬಾಳೆನೂ ಅಂತಾರೆ. Okay. ಏನ್ರಿ, ಮಿನಿಮಮ್ 5 ರಿಂದ 6 ಕಿಲೋ, 8 ಕಿಲೋ, 10 ಕಿಲೋ ಹಿಂಗೆ ಬಂದೇ ಬರ್ತದೆ ಇದು. ಸೊ ಅದ್ರ ಜೊತೆ ತರಕಾರಿ ಏನು ಮಾರಾಟ ಮಾಡ್ತೀರಾ? ತರಕಾರಿನೂ ಮಾರಾಟ ಮಾಡ್ತೀವಿ. ಇದನ್ನ ತರಕಾರಿ ಬರ್ತದೆ, ಇದು ಬದ್ನಿ ಗಿಡ ಇದೆ, ಬದ್ನಿ ಗಿಡ ಇದೆ, ಟೊಮೆಟೊ ಇದೆ, ಟೊಮೆಟೊ ಇದೆ. ಹೀಗೆ ಬೇರೆ ಬೇರೆ ತರಕಾರಿಗಳನ್ನ ಹ್ಮ್, ಹ್ಮ್. ಇದನ್ನ ಬೆಳೆದ ಕಳ್ಸ್ಲಿಕ್ಕೆ ಮಾರ್ಕೆಟಿಂಗು ಇದನ್ನು ಮಾಡ್ತೇವೆ ಸರ್. Okay. ನಮ್ಮದೇ ಒಂದು ಸಾವಯವ ರೈತರದ್ದು ಗುಂಪು ಮಾಡ್ಕೊಂಡೇವಿ. Correct. ಗುಂಪು ಮಾಡ್ಕೊಂಡು ನಮ್ದು ಹಾವೇರಿ ಮತ್ತೆ ಧಾರವಾಡ ಜಿಲ್ಲೆ, ಹಾವೇರಿ ಜಿಲ್ಲೆ, ಎರಡೂ ಜಿಲ್ಲೆಯವರು ಸೇರಿ Okay. ನಾವು ಸುಮಾರು ಒಂದು 20 ಜನ ರೈತರದೊಂದು ಆಸರೆ ಅಂತೇಳಿ ಒಂದು ಗ್ರೂಪ್ ಮಾಡ್ಕೊಂಡು, Okay. ಆ ಗ್ರೂಪ್ ನಲ್ಲಿ ನಾವು ಬೆಳೆದ ಬೆಳೆಗಳನ್ನ ಒಬ್ರಿಗೊಬ್ರು ಬಾಟಿಂಗ್ ಸಿಸ್ಟಮ್ನಾಗ ನಮ್ಗೆ ಬೇಕಾಗಿದ್ದು ತಗೊಂತೇವಿ. Correct. ಜೊತೆಗೆ ಯಾರಿಗೆ ನೀಡೋದಲ್ಲ ಹೊರಗಡೆ, ಹ್ಮ್, ಹ್ಮ್. ಅವ್ರಿಗೆ ನಮ್ದು ಅಷ್ಟು ಸೇರಿ ಒಂದ್ ಕಡೆ ಇದು ಮಾಡಿ ಅದನ್ನ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ, ಸೇಲ್ ಮಾಡ್ತಾ ಇರ್ತೀವಿ. ಸೊ ಒಟ್ಟಿನಲ್ಲಿ ರೈತರು ಒಂದೇ ಬೆಳೆಗೆ ಗಂಟು ಬೀಳದೇನೆ ಈ ರೀತಿ ಬಹುಬೆಳೆ ಪದ್ಧತಿ ಮಾಡ್ಕೋಬೇಕು. ಜೊತೆಗೆ ಬೆಳೆದಂತ ಬೆಳೆಯನ್ನ ಮೌಲ್ಯವರ್ಧನೆ ಮಾಡೋದ್ರಿಂದ ಹೆಚ್ಚಿನ ಲಾಭ ಅನ್ನೋದನ್ನ ಹೇಳ್ತಿದ್ರಿ ಸರ್. ಅದೇ ಬಹಳ ಅಂದ್ರೆ ಈಗ ನಮ್ಗೆ ಮೊದ್ಲೇಕ ಕೃಷಿ ಅಂದ್ಕೊಳ್ಳಕ್ಕೆ ಯಾಕೆ ಬಿಡಪ್ಪ ಇದು ಅಂತ ಅನಿಸ್ತಿತ್ತು. Correct. ಆದ್ರೆ ಇತ್ತಿತ್ಲಾಗಿ ನಾ ಏನ್ ಮಾಡ್ತಾ ಇರೋದಂದ್ರೆ ಹೆಚ್ಚು ಯುವಕರನ್ನ ಸೇರಿಸ್ಕೊಂಡು ಅವ್ರಿಗೆ ಕೃಷಿಯಲ್ಲಿ ಲಾಭ ಇದೆ ಅಂತೇಳಿ ಮಾಡಿ ತೋರಿಸಿ Correct. ಅವ್ರ ಕಡೆಯಿಂದ ಮಾಡಿಸ್ಲಿಕ್ಕೆ ಹಚ್ಚಿದೀವಿ. ಈಗ Correct. ಅವರು ಕೂಡ ಅದನ್ನ ಪ್ರಯೋಗ ಮೂಲಕ ಮಾಡಿ ಅದನ್ನೆಲ್ಲಾನು ಈಗ ಏನದ ಅಂದ್ರ ಬರೇ ಒಂದು ವಾರ್ಷಿಕ ಬೆಳೆಗಳನ್ನ ಅಥವಾ 3 ತಿಂಗಳಿಗೆ ಬರುವಂತ ಅದು ಬೆಳೆಗಳನ್ನ ಅಷ್ಟೇ ಬೆಳ್ಕೊಂಡ್ರೆ ಅದು ಲಾಸ್ನಾಗ ಡೆಫಿನೆಟ್ಲಿ ಒಂದೊಂದು ಅದಕ್ಕೆ ರೋಗ ಬರ್ಬೋದು, ರುಜಿನ ಬರ್ಬೋದು, ಅಥವಾ ಬೆಳೆ ಹೆಚ್ಚು ಫಸಲು ಕೊಡದೇ ಇರ್ಬೋದು. ಹಂಗಾಗಿ ರೈತ ಒಂದ್ ಸ್ವಲ್ಪ ಹೊರಗಡೆಯಿಂದ ಎಲ್ಲಾನು ತಂದು ಹಾಕ್ಬೇಕಾಗ್ತದೆ. ಆದ್ರೆ ಇಲ್ಲಿ ಸಮಗ್ರ ಕೃಷಿ ಇದ್ರಲ್ಲಿ ಬಹಳಷ್ಟು ಹೊರಗಡೆ ತಂದು ಹಾಕೋದಿರೋದಿಲ್ಲ, ಎಲ್ಲ ಹೊರಗಡೆಯಿಂದ ಬರೋದು ಇರ್ತೈತಿ. ಇಲ್ಲಿ ಬಾಳೆ ಹಾಕೋದ್ರಿಂದ ನಿಮ್ಗೆ ಅದ್ರದ್ದು ಬಯೋಮಾಸ್ ಎಲ್ಲ ನಮಗೆ ಈ ಕಬ್ಬಿಗೆ ಎಲ್ಲ ಪೊಟ್ಯಾಸು ಅದೆಲ್ಲ ಸಿಗ್ತದೆ. ಏನ್ರಿ, ಕಬ್ಬಿನಿಂದ ಏಕದಳ ಧಾನ್ಯ ಅದಲ್ಲ, ಅದ್ರದ್ದು ಗೊಬ್ಬರ ಇದಕ್ಕೆ ಆಗ್ತದೆ. ನಾವು ಒಟ್ಟ ಟೋಟಲ್ ಆಗಿ ಇಲ್ಲಿ ಗೊಬ್ಬರ ಹಾಕೋದನ್ನ ಕಡಿಮೆನೆ ಮಾಡೇವಿ. ಈಗ ಇಲ್ಲಿ ಬರ್ತಕ್ಕಂತ ಬಯೋಮಾಸ್ಗೆ ಯಾವ್ದೋ ತರದ್ದು ಈ ಸುಡೋದಾಗ್ಲಿ ಮತ್ತೊಂದೆಲ್ಲ ಇಲ್ಲ. ನೋಡ್ರಿ ಇಲ್ಲೆಲ್ಲ ಬಡ್ಡಿಯಲ್ಲಿ ಹಾಕಿದೇವಲ್ಲ, ಈ ಬಯೋಮಾಸ್ ಇದ್ರ ಪಕ್ಕದಲ್ಲಿ ಸಾಕಷ್ಟು ಮಣ್ಣಿನ ತೇವಾಂಶ, ಮಣ್ಣಿನ ಇದು ನೋಡ್ರಿ, ಕಳೆ ಇಲ್ಲ, ಮಣ್ಣಿಂದ ಇದು ನೋಡ್ರಿ, ಈ ತರ ಮಣ್ಣಿಂದ ಸ್ಟ್ರಕ್ಚರ್ ಡೆವಲಪ್ ಆಗ್ತದೆ. ವರ್ಮಿ ಕಾಂಪೋಸ್ಟ್ ಮಣ್ಣ ವರ್ಮಿ ಕಾಂಪೋಸ್ಟ್ ಕನ್ವರ್ಟ್ ಆದಂಗ ಆಗ್ತದೆ. ಏನ್ರಿ, ಅದ್ರ ಸ್ಮೆಲ್ಲು ಕೂಡ ಅಷ್ಟೇ, ಅದು ಭೂಮಿ ಸ್ಮೆಲ್, ಅದು ಒಳ್ಳೆ ಸ್ಮೆಲ್ ಇರ್ತದೆ. ಅಂದ್ರೆ ಮಲ್ಚಿಂಗ್ ಈ ಸಮಗ್ರ ಕೃಷಿ ಒಳಗ ಮತ್ತೆ ತೋಟಗಾರಿಕೆ ಇದ್ರೊಳಗೆ ಮಲ್ಚಿಂಗ್ ಬಹಳ ಇಂಪಾರ್ಟೆಂಟ್ ಸರ್. ನನ್ ಮಲ್ಚಿಂಗು ಎಷ್ಟು ಅಂದ್ರೆ ನಿಜವಾಗ್ಲೂ ಅದರಿಂದ 4-5 ಬೆನಿಫಿಟ್ ಆಗ್ತಾವ. ಒಂದನೇದ್ದು ಅದಕ್ಕೆ ಕಳೆ ಹುಟ್ಟಂಗಿಲ್ಲ, ಎರಡನೇದ್ದು ಹಸಿ ಹಿಡ್ಕೊಂತದೆ, ಮೂರನೇದ್ದು ಜೈವಿಕ ಕ್ರಿಯೆಗಳು ಅಲ್ಲಿ ನಡೀತದೆ. ಸೂರ್ಯನ ಬೆಳಕಿಗೆ ಭೂಮಿ ಬಂದಾಗ ಅಲ್ಲಿ ಜೈವಿಕ ಕ್ರಿಯೆ ಕಡಿಮೆ ಆಗ್ತದೆ. ಇದು ಮಲ್ಚಿಂಗ್ ಇದ್ದಾಗ ಅದಾಗ್ತದೆ. 4ನೇದ್ದು ಏನಪ್ಪಾ ಅಂತಂದ್ರೆ ನಮ್ಗೆ ಈ ಬಯೋಮಾಸ್ ಸುಡೋದ್ರಿಂದ ವೇಸ್ಟ್ ಏನು ಸಿಗೋದೇ ಇಲ್ಲ, ನಮ್ಗೆ ಗೊಬ್ಬರ ಕನ್ವರ್ಟ್ ಆಗ್ತದೆ. ನಮ್ ಭೂಮಿಯ ಫಲವತ್ತತೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಫಲವತ್ತತೆ ಆಗ್ತಾ ಹೋಗ್ತದೆ. ಅದಕ್ಕೆ ನಾನು ರೈತರಿಗೆ ಒಂದೇ ಒಂದು ಕೇಳ್ಕೊಳ್ಳೋದಂದ್ರೆ ಬಯೋಮಾಸ್ ಅನ್ನ ಯಾರು ತಮ್ಮ ಜಮೀನಿಂದ ಸುಟ್ಟು ಹಾಕ್ಬಾರ್ದು, ಹೊರಗಡೆ ಹಾಕ್ಬಾರ್ದು ಅಂತೇಳಿ ರೈತರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ಅವ್ರ ರೈತರಿಗೆ ಅದನ್ನ ಕುಂತಾಗ ಈ ತರದ ಪಾಠಗಳನ್ನ ಅವ್ರಿಗೆ ಮಾಡ್ತಾ ಇರ್ತೀವಿ. ಮತ್ತೆ ಬೇರೆ ಏನೇನ್ ಬೆಳಿತಾ ಇದ್ರಿ ಸರ್? ಸರ್ ನಾವು ಇಲ್ಲೇ ಅಂದ್ರೆ ಈ ನಮ್ದು ಹಸು ಇದೆ, ಹಸುವಿಗೆ ನೇಪಿಯರ್ ಹುಲ್ಲು ಹಾಕೊಂಡೇವಿ. ಅಲ್ಲಿಂದ ಆ ಹುಲ್ಲನ್ನ ಮತ್ತೆ ಜೋಳವನ್ನ ಬೆಳೆದು ಅದನ್ನು ಕೂಡ ನಾವು ಸಣ್ಣ ಕಟ್ ಮಾಡಿ ಅದನ್ನ ಪ್ರೆಸ್ ಮಾಡಿ ಸೈಲೇಜ್ ಮಾಡ್ಕೊಂಡು ಅದನ್ನ ಸೈಲೇಜ್ ಅಂದ್ರೆ ನಮ್ಗೆ ವರ್ಷವಿಡೀ ನಮ್ಗೆ ಹಸಿರು ಮೇವು ದನಗಳಿಗೆ ಸಿಗ್ತದೆ. ಆ ತರ ಮಾಡ್ಕೊಂಡೇವಿ. ಅಲ್ಲಿಂದ ಹಣ್ಣುಗಳು ಚಿಕ್ಕು ಇದೆ, ಮಾವು ಇದೆ, ಚಿಕ್ಕು ಇದೆ, ಹಣ್ಣುಗಳು ಸಾಕಷ್ಟು ನಮಗೆ ಸುಮಾರು ನಂದು ಜಮೀನದಲ್ಲಿ ಒಂದು 65-70 ಗಿಡ ಇದೆ ಚಿಕ್ಕುದು. 70 ಗಿಡದಿಂದ 1-1.5 ಲಕ್ಷ ರೂಪಾಯಿ ಬರೀ ಚಿಕ್ಕು ಗಿಡದ್ದಾಗ್ತದೆ. ಟೋಟಲಿ ಇನ್ಕಮ್ 8-10 ಲಕ್ಷ ರೂಪಾಯಿ ಇದು ಒಂದು ಪರ್ ಇಯರ್ 4 ಎಕರೆದಾಗ್ರಿ. ಎಕರೆಗೆ 2 ಲಕ್ಷ ರೂಪಾಯಿ ಅನ್ಕಿ ಮಿನಿಮಮ್ ಆಗೇ ಆಗ್ತದೆ. ಇದು ಆ ತರದ್ದು ಇಲ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇದನ್ನೆಲ್ಲ ಮಾಡಿ, ಯಾಕಂದ್ರೆ ಇದು ನನಗೂ ಮೊದ್ಲೇಕ ಅಷ್ಟು ಗೊತ್ತಿರ್ಲಿಲ್ಲ. ಹೀಗೆ ಅನೇಕರ ಬೇರೆ ಬೇರೆ ಹೆಚ್ಚು ಜ್ಞಾನ ಪಡ್ಕೊಂಡು ಮೊದ್ಲೇಕ ಅದನ್ನ ಮಾಡಿದವರು, ಸಾವಯವ ಕೃಷಿ ಮಾಡಿದವರು, ಸಮಗ್ರ ಕೃಷಿ ಮಾಡಿದವರು, ಅವರು ತೋಟಗಳಿಗೆಲ್ಲ ಅಡ್ಡಾಡಿ ಮಾಡಿ ನೋಡಿದಾಗ ಹೌದು ನಾನು ಯಾಕೆ ಮಾಡ್ಬಾರ್ದು ಅಂತೇಳಿ ಅದು ಬಂತು. ಇವಾಗ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ನನ್ನ ತೋಟಕ್ಕೆ ನೋಡುವಂಗಾಗಿದೆ. ಈಗ ಸರ್ 60 ವರ್ಷ ಆದ್ಮೇಲೆ ರಿಟೈರ್ಡ್ ಲೈಫ್ ಆರಾಮ್ ಇರೋ ನನ್ನ ಟೈಮ್ ಒಳಗೆ ನೀವ್ ಇವಾಗ ಸ್ಟಾರ್ಟ್ ಮಾಡಿದಿರಿ ಸರ್. ನನಗೆ ನಿಜವಾಗ್ಲೂ ಖುಷಿ ಆಗ್ತದೆ. ಏನಂತ ಗೊತ್ತಾ, ಏನ್ ಖುಷಿ ಆಗ್ತದೆ, ನಾನು ಮೊದ್ಲೇಕ ಯೋಗ ಟೀಚರ್ ಸರ್. ನಾನು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ನಲ್ಲಿ ವರ್ಕ್ ಮಾಡಿದ್ರು, ಧಾರವಾಡ ಹುಬ್ಳಿಯಲ್ಲಿ ಯೋಗ ಟೀಚರ್ ಆಗಿ ಕೆಲಸ ಮಾಡಿ ಅದೇ ಆರೋಗ್ಯದ ಬಗ್ಗೆ ಕಲ್ಪನೆ ಇತ್ತಲ್ಲ. ಈಗ ನಮ್ಮದು ದೇಹದ ಆಕ್ಟಿವಿಟೀಸ್ ಕಡಿಮೆ ಆದ್ರೆ
ರೋಗ ಡೆಫಿನೆಟ್ಲಿ ಸೇರ್ಕೊಳ್ತದೆ. ನಮ್ಮಲ್ಲಿ ಆಕ್ಟಿವಿಟಿ ಜಾಸ್ತಿ ಇದ್ದಾಗ ಅದು ಯಾವುದು ನಮ್ಗೆ ಡಿಸೀಸ್ ಅನ್ನೋದು ಬರೋದಿಲ್ಲ. ನನಗೀಗ 75 ವರ್ಷ ಈಗ. 75 ವರ್ಷ ಆದ್ರೂ ವಿಶ್ರಾಂತಿ ತೆಗೆದುಕೊಳ್ಳೋದು ಏನಪ್ಪಾ ಅಂದ್ರೆ ರಾತ್ರಿ 8:30 ಬೆಳಗ್ಗೆ 5 ಗಂಟೆವರೆಗೆ. ಅಷ್ಟು ಸಮಯ ಸಾಕು ನಮಗೆ ವಿಶ್ರಾಂತಿ ಸಾಕಷ್ಟು ಆಗ್ತದೆ ಏನ್ರಿ. ಇನ್ನು ಉಳಿದ ಸಮಯದಲ್ಲಿ ಒಂದ್ ಕೆಲಸ ಬಿಟ್ಟು ಇನ್ನೊಂದ್ ಕೆಲಸ ಮಾಡೋದೇ ನಮ್ಗೆ ವಿಶ್ರಾಂತಿ ಆಗಿರ್ತದೆ. ನಿಮ್ಗೆ ಫಿಸಿಕಲ್ ಆಕ್ಟಿವಿಟಿನೂ ಆಗುತ್ತೆ, ಬಹಳ ಇಂಪಾರ್ಟೆಂಟ್ ಸರ್. ಸರ್ ನಮ್ಗೆ ಹೇಳ್ತೀನಿ, ಕಾಯಿಲೆ ಅದು ಇದು ಮಂಡಿ ನೋವು ಅದೆಲ್ಲ ಅಂತಾರಲ್ಲ, 75 ವರ್ಷ ಆದ್ರೆ ನಾನು ಈಗೂ ಹೋಗಿ ಡಾಕ್ಟರ್ ನಾ ಯಾರಿಗೂ ಚೆಕ್ ಮಾಡ್ಸಕ್ ಹೋಗೋದಿಲ್ಲ. BP ಶುಗರು ಅದು ಇದು ಅಂತ ಹೇಳಿ ಏನ್ ಚೆಕ್ ಮಾಡ್ಸಕ್ ಹೋಗೋದು. ಬಟ್ ನಾ ಹೆಲ್ದಿ ಇದ್ದೇನೆ ಅಂತೇಳಿ ನನಗೆ ಕಾನ್ಫಿಡೆನ್ಸ್ ಅದು. ಕರೆಕ್ಟ್. ಈಗ ಫಸ್ಟ್ ಗೆ ನಮ್ಮ ಮನಸ್ಸಿನಾಗ ನಾನು ಫಸ್ಟ್ ಆಗಿ ನಾನು ಹೆಲ್ದಿ ಇದ್ದೇನೆ. ಯಾಕಂದ್ರೆ ಹೆಲ್ದಿ ಆಗಿದ್ದೇನೆ ಅಂದ್ರೆ ಹೆಲ್ದಿ ಫುಡ್ ಬಳಸ್ತಾ ಇದ್ದೇನೆ ಏನ್ರಿ, ಬಳಸ್ತಾ ಇದ್ದೇನೆ ಅಷ್ಟೇ ಅಲ್ಲ, ಕೆಲಸ ಮಾಡಿ ಬೇರೆಯವರಿಗೂ ಅದನ್ನ ಕೊಡ್ತಾ ಇದ್ದೇನೆ ಅನ್ನೋ ಆ ಒಂದು ಖುಷಿ ಐತಲ್ಲ, ಆ ಖುಷಿನ ನಮ್ಗೆ ಅರ್ಧ ಇದು ಆಯುಷ್ಯನ್ ಜಾಸ್ತಿ ಮಾಡ್ತಾರೆ. ಸರ್ ಈಗ ಹಿಂದೆ ನಿಮ್ಮ ಒಂದು 2 ವಿಡಿಯೋ ಮಾಡಿದ್ವಿ, ಬಹಳ ವೈರಲ್ ಆಗಿದ್ವು. ಅದೇ ನೀವು ಏನು ಕಬ್ಬನ್ನ ಬೆಳಿತಾ ಕಬ್ಬನ್ನ ಇದ್ರಿ, ಬೆಳೆಯೋದು, ಪಿಟ್ ಮೆಥಡ್ ಅಲ್ಲಿ ಕಬ್ಬನ್ನ ಬೆಳಿತಾ ಇದ್ರಿ. ಸೊ ಅದರದಿಂದ ಎಷ್ಟು ಅಂದ್ರೆ ನಿಮ್ಗೆ ಏನು ರೆಸ್ಪಾನ್ಸ್ ಬಂದಿದೆ ಅಂದ್ರೆ ಆ ವಿಡಿಯೋ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಎಷ್ಟು ಜನ ಅಳವಡಿಸ್ಕೊಂಡಿದ್ದಾರೆ? ಸರ್ ನನಗೆ ಆ ಒಂದು ವಿಡಿಯೋ ಮಾಡಿ 1 ವರ್ಷದಿಂದ ಅದನ್ನ ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ನೀವು ಮಾಡಿದ್ರಿ, ಅದನ್ನ ಮಾಡಿದಾಗ ಅದನ್ನು ನೋಡಿ ಅವರು ಅದ್ರಾಗ ಒಂದು ಮಿಸ್ಟೇಕ್ ಅಲ್ಲ, ಅದು ಒಂದು ನೆನಪಾರಿ ಬಿಟ್ಟಿದ್ದು. ಅದು ಫೋನ್ ನಂಬರ್ ಅದ್ರಾಗ ಇರ್ಲಿಲ್ಲ. ನನ್ನ ನಂಬರ್ ಫೋನ್ ನಿಮಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನನ್ನ ನಂಬರ್ ಹುಡ್ಕೊಂಡ್ ಬಂದಾರೆ. ಅವ್ರ ಅಳತೆ ಕೇಳ್ತಾ ಇದ್ರು, ಅದು ಅಳತೆ ಕೇಳ್ತಾ ಇದ್ರು, ದಿಕ್ಕು ಯಾವ್ದು ಮಾಡ್ಬೇಕಂತ ಹೇಳಿ. ಅದಕ್ಕೆ ನಾನು ಅವ್ರಿಗೆ ಪೂರ್ಣವಾಗಿ ಹೇಳ್ತಿದ್ದೆ ಏನಂತಂದ್ರೆ ದಕ್ಷಿಣ ಉತ್ತರ ಸಾಲ್ ಇರ್ಬೇಕು, ಅಂದ್ರೆ ಸೂರ್ಯನ ಪ್ರಕಾಶ ಅದಕ್ಕೆ ಸರಳವಾಗಿ ಸಿಗ್ತದ ಅಂತ ಹೇಳಿ. ಅಲ್ಲಿಂದ ಮಧ್ಯದಲ್ಲಿ ಗಾಳಿ ಬೆಳಕು ಬೇರೆ ಬೆಳೆಗಳನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ಲಿಕ್ಕೆ ವೈಡ್ ಸ್ಪೇಸ್ ಅಂದ್ರೆ ಸಾಲಿನಿಂದ ಸಾಲಿಗೆ ಅದು 9 ಫೂಟ್ ನಡುವು ಗ್ಯಾಪ್ ಇರ್ಬೇಕು. ಅಂದ್ರೆ ಟೋಟಲ್ 12 ಫೂಟ್ ಗ್ಯಾಪ್ ಇದ್ರೆ ಇಳುವರಿ ಜಾಸ್ತಿನೇ ಬರ್ತದೆ ಸರ್. ಅದು ಏನು ಹಾಕ್ಲಾರ್ದನ ಇಷ್ಟು ಚೆನ್ನಾಗಿ ಕಬ್ಬದ ಅಂತಂದ್ರೆ ಬೇರೆ ಎಲ್ಲ ಹಾಕಿದ ಕಬ್ಬನು ನೀವು ನೋಡ್ಬೋದು, ಎಲ್ಲ ಹಾಕಿದ ಕಬ್ಬನು ನೋಡ್ಬೋದು. ಅದರಲ್ಲಿ ಏನಾಯ್ತು ಅಂದ್ರೆ ಕೆಲವು ಹುಳುಗಳು ಸುಳಿಯನ್ನು ಕಡಿಯೋದಾಗ್ಲಿ, ಎಲೆಗಳನ್ನು ತಿನ್ನೋದಾಗ್ಲಿ, ಆ ತರದ್ದು ಎಲ್ಲ ಇಲ್ಲಿ ಬಹುಬೆಳೆ ಇರೋದ್ರಿಂದ ಆ ತಾಪತ್ರೆ ಇಲ್ಲೇ ಇಲ್ಲ ಸರ್ ಇದ್ರಾಗ. ಹಂಗೆ ಇದು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಜೊತೆಗೆ ಈ ಒಂದು ಸುಮಾರು ಒಂದು 300 ಜನ ನನಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರು. ಜೊತೆಗೆ ಬೀದರ್, ಬಸವ ಕಲ್ಯಾಣ, ಬೆಳಗಾಂ ಮತ್ತೆ ದಾವಣಗೆರೆ, ಹರಿಹರ ಈ ಕಡೆಯಿಂದ ಎಲ್ಲಾ ಜನ ಬಂದು, ಬೆಳಗಾವಿ ಡಿಸ್ಟ್ರಿಕ್ಟ್ ಅನ್ಕಿ ತುಂಬಾ ಜನ ಬಂದ್ರು. ಇಲ್ಲಿ ಖಾನಾಪುರ ಅಲ್ಲಿಂದ ಬಂದು ಅವ್ರು 1 ಇಂಚ್ ನೀರಿನಾಗ ನೀವು ಹೆಂಗ್ ಬೆಳೆದಿರಿ ಅಂತ ಹೇಳಿ. ನಾನು ಹೇಳ್ತೇನೆ, ನೀರು ಜಾಸ್ತಿ ಕೊಟ್ರೆ ಕಬ್ಬಿಂದು ಗ್ರೋತ್ ಚೆನ್ನಾಗ್ ಆಗೋದಿಲ್ಲ ಅಂತ ಹೇಳಿ. ನೀರು ಕಡಿಮೆ ಇರ್ಬೇಕು, ಆದ್ರೆ ಅದಕ್ಕೆ ಉಸಿರಾಟಕ್ಕೆ ಅದಕ್ಕೆ ಸಡ್ಲಾದ ಮಣ್ಣು ಇರ್ಬೇಕಲ್ಲಿ, ಅವಾಗ ಮಾತ್ರ ಅದಕ್ಕೆ ಗ್ರೋತ್ ಆಗಕ್ ಚಾನ್ಸ್ ಇರ್ತೈತೆ ಅಂತೇಳಿ ನನ್ನ ಒಂದು ವೈಯಕ್ತಿಕ ಅನುಭವ ಸರ್ ಅದು. ಈಗ ನಾನು ಅದನ್ನೇ ಪಿಟ್ ಮೆಥಡ್ ಬಿಟ್ಟು ಟ್ರೆಂಚ್ ಮೆಥಡ್ ಮಾಡಿದ್ದೆ. ಟ್ರೆಂಚ್ ಮೆಥಡ್ನಾಗ ಅಷ್ಟು ಸಕ್ಸಸ್ ಆಗ್ಲಿಲ್ಲ ಸರ್. ಅದು ಟ್ರೆಂಚ್ ಮೆಥಡ್ ಏನಾತಂದ್ರೆ ಏರಿಯೇಷನ್ ಆಗ್ಲಿಲ್ಲ, ನೀರು ಹಿಡ್ಕೊಂಡು ನಿಂತು ಮಳೆಗಾಲದಾಗ ಹೊರಗೆ ಹೋಗ್ಲಿಲ್ಲ. ಇದು ಎಷ್ಟು ಬೇಕಷ್ಟ ನೀರು ಹಿಡ್ಕೊಂತೈತಿ ಪಿಟ್ ಮೆಥಡ್ನಾಗ, ಆದ್ರೆ ಗಾಳಿ ಆಡ್ತದೆ ಏನ್ರಿ. ಏರಿಯೇಷನ್ ತುಂಬಾ ಏರಿಯೇಷನ್ ಬಹಳ ಇಂಪಾರ್ಟೆಂಟ್ ಸರ್ ಇದ್ರೊಳಗೆ. ಇದ್ರಾಗ ಸೂರ್ಯನ ಬಿಸಿಲು, ತೆಳಗೆ ಏರಿಯೇಷನ್, ನೀರು ಮಿನಿಮಮ್ ವಾಟರ್ ಅಷ್ಟು ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಳಿತಿತ್ತು. ಸಾಕಷ್ಟು ನೀರು ಕೊಟ್ರೆ ಅದಕ್ಕೆ ಏರಿಯೇಷನ್ ಆಗಂಗಿಲ್ಲ, ಬೆಳಂಗಿಲ್ಲ ಸರ್, ಗ್ರೋತ್ ಆಗಂಗಿಲ್ಲ. ನಾವು ನೀರ್ ಕೊಟ್ಟೇವಿ ಅಂತಾರೆ, ಸಾಧ್ಯನೇ ಇಲ್ಲ. ನನ್ಗೆ ನಂದು ಹೋದ ವರ್ಷದ್ದು ಇದು ನೋಡಿದ್ರೆ ನನ್ನ ಅಂದಾಜು ಒಂದು 90 ಮ್ಯಾಗ ಇದು ಇತ್ತಲ್ಲ, ನಾನು ಸುಮಾರು 72 ಟನ್ನಿಗೆ ಹೋಗಿ ರೀಚ್ ಆದೆ ನಾನು ಒಂದು ಎಕರೆಗೆ. 72 ಟನ್. ಮತ್ತೆ ಈಗ ಕುಳೆನೂ ಇದೆ. ಈಗ ಮತ್ತೆ ಹೊಳ್ಳಿ ನಾನು ಒಂದಿಷ್ಟು 5 ಎಕರೆನ ಇದೇ ಮೆಥಡ್ನಾಗ ಬೇರೆನೂ ಮಾಡಿದೀನಿ ಸರ್. ಈಗ ಬೇರೆ ನಮ್ಮ ಈ ಲ್ಯಾಂಡ್ನಾಗ 5 ಎಕರೆ ಅದನ್ನ ಲೀಸ್ ಮ್ಯಾಗ ತಗೊಂಡು ಅಲ್ಲಿ ಸದ್ಯಕ್ಕೆ ಇದನ್ನ ಮಾಡಿದ್ವಿ. ಮಾಡಿ ಅಲ್ಲಿ ಒಂದು 3 ಎಕರೆ ಬಾಳಿ ಹಚ್ಚೇವಿ, ಒಂದು 5 ಎಕರೆ ಕಬ್ಬು ಹಾಕೇವಿ. ಎಲ್ಲರೂ ಆಜು ಬಾಜು ಅಲ್ಲಿ ನೋಡಿ ಖುಷಿ ಆಗ್ಬಿಟ್ಟಿದ್ದಾರೆ ಎಲ್ಲ. ಮುಂಡ್ರಿಗಿ ತಾಲೂಕು ಮಲ್ಲಿಕಾರ್ಜುನಪುರ ಅಂತ ಬರ್ತದೆ, ಅಲ್ಲಿ ಮಾಡಿದೇವಿ. ಅಲ್ಲಿ ಜನ ಎಲ್ಲ ಏನ್ ಮೊದ್ಲೇಕ್ ಹಚ್ಬೇಕಾರೆ ಏನ್ರಿ ಇವ್ರಿಗೆ ಸ್ವಲ್ಪ ಏನೋ ಸರಿ ಇಲ್ಲ ಅಂತ ಅನ್ಕೊಂಡಿದ್. ಬಟ್ ಏನದ ಅಂತಂದ್ರೆ ಎಲ್ಲ ಹಚ್ಚಿ ಈ ಗ್ರೋತ್ ಜಾಸ್ತಿ ಆಗೈತಲ್ಲ, ನಾ ಏನು ಹಾಕ್ಲಾರ್ದನ ಆ ಗ್ರೋತ್ ತಗೊಂಬಂದೇವಿ ಈಗ ಏನ್ರಿ. ನಮ್ಕಿಂತ 1 ಅಡಿ ಎತ್ತರ ಇರ್ಬೋದು, ಆದ್ರೆ ವೈಡು ಮರಿಗಳ ಸಂಖ್ಯೆ ಅದೆಲ್ಲ ನೋಡಿದ್ರೆ ಕಂಪೇರ್ ಮಾಡಿದ್ರೆ ಒಂದ್ ಪಿಟ್ ನಲ್ಲಿ ಸುಮಾರು 35-45 ಅದಾವ ನನಗೆ ಹಾಲು ಇದು ಸ್ಟೆಮ್ಸ್ ಏನ್ರಿ. ಅವ್ರದ್ದು ರೋ ಸಾಲು 10 ಸಾಲು ಮಾಡೋದ್ರಿಂದ ಅಲ್ಲಿ ಗ್ರೋತ್ ಜಾಸ್ತಿ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಸರ್. ಆತರ ನನ್ನ ವೈಯಕ್ತಿಕ ಅನುಭವ. ರೈತರಿಗೆ ಅದನ್ನೇ ಹೇಳೋದು, ಜಾಸ್ತಿ ಗಾಳಿ ಬೆಳಕು ಆಡಾಕ ಅವಕಾಶ ಕೊಡ್ರಿ. ಕೆಮಿಕಲ್ಸ್ ಅನ್ನ ಒಂದು ಮುಷ್ಟಿಯಷ್ಟು ತರಬೇಡ್ರಿ. ಅದು ಭೂಮಿಗೆ ವಿಷ ಹಾಕಿದ್ರೆ ನಾವು ಅದ್ರ 10 ಟೈಮ್ಸ್ ನಮಗ್ ವಿಷ ಕೊಡ್ತದ ಅನ್ನೋದು ಕಳಕಳಿ. ಆದ್ರೆ ಅದೇ ರೀತಿಯಾಗಿ ಬೇರೆ ನಮ್ಗೆ
ಸಾವಯವದಲ್ಲಿ ಅದಕ್ಕೆ ಬೇಕಾಗ್ತಕ್ಕಂಥ ಫಲವತ್ತತೆ ಮಾಡುವಂತ ಪರಿಕರಗಳು ಸಾಕಷ್ಟು ಜನ ಅದನ್ನ ತಯಾರು ಮಾಡ್ತಾ ಇದ್ದಾರೆ ಈಗ. ಅವ್ರ ಕಡೆ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಪರಿಚಯ ಮಾಡಿಕೊಂಡು ಅವರಿಂದ ನಾವು ಅದನ್ನ ತಗೊಂಡು ನಮ್ಮ ಭೂಮಿಯನ್ನ ಸತ್ವಭರಿತವಾಗಿ ಮಾಡ್ಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಸರ್. ಸೊ ವೀಕ್ಷಕರೇ, ಸೊ ಇವತ್ತಿನ ದಿನ ನಾವು ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಗುಡ್ಡದ ಹುಲಿಕಟ್ಟಿ ಗ್ರಾಮಕ್ಕೆ ಬಂದಿದ್ವಿ. ಸೊ ಎಂ ಇ ಪಾಟೀಲ್ ಗುರುಗಳ ಮೂಲಕನೇ ತಿಳ್ಕೊಂಡು ಅವ್ರು ಯಾವ ರೀತಿಯಾಗಿ ಇಲ್ಲಿ ಬಹುಬೆಳೆ ಪದ್ಧತಿಯಲ್ಲಿ ಬಾಳೆ, ಕಬ್ಬು ಜೊತೆಗೆ ಅಂತರ್ಬೆಳೆಯಾಗಿ ತರಕಾರಿಗಳನ್ನ ಬೆಳೀತಾ ಇದ್ದಾರೆ, ಹಣ್ಣುಗಳನ್ನ ಬೆಳೀತಾ ಇದ್ದಾರೆ, ಸೊ ಮೇವಿನ ಬೆಳೆಯನ್ನ ಬೆಳೀತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಅವರು ಈ ಬಹುಬೆಳೆ ಪದ್ಧತಿಯಲ್ಲಿ ಹೇಗೆ ಸಕ್ಸಸ್ ಆಗಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ನಿಮಗೆ ಇವರ ಒಂದು ಬಹುಬೆಳೆ ಪದ್ಧತಿ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ, ಅಥವಾ ಪಿಟ್ ಮೆಥಡ್ ಅಲ್ಲಿ ಅವರು ಶುಗರ್ ಕೇನ್ ಅನ್ನ ಬೆಳೆದು ಎಕರೆಗೆ ಅಂದಾಜು ಈಗ 72 ಟನ್ ವರೆಗೂ ಅವರು ಕಬ್ಬನ್ನ ಬೆಳೆದಿದ್ದಾರೆ ಅಂತ ಹೇಳಿದ್ರು. ಸೊ ಅವ್ರ ಮೂಲಕ ಅವರೇ ಹೇಳ್ಬಿಡ್ತಾರೆ. ನಿಮ್ ನಂಬರ್ ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕ. ಸರ್, ನನ್ನ ಹೆಸರು ಮಲ್ಲಿಕಾರ್ಜುನ್ ಪಾಟೀಲ್ ಅಂತ ಹೇಳಿ. ನಂದು ಮೊಬೈಲ್ ನಂಬರು 9972000958. ನಾನು ಇವ್ರ ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಟೈಟ್ಲಲ್ಲಿ ಹಾಕಿರ್ತೇನೆ. ನೀವು ಸಹ ಅವ್ರನ್ನ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಅವ್ರ ತೋಟಕ್ಕೆ ಬಂದು ನೀವು ವಿಸಿಟ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ www.krushirushi.in ವೆಬ್ಸೈಟ್ಗೆ ಭೇಟಿ ಕೊಡಿ. ಧನ್ಯವಾದಗಳು. ನಮಸ್ತೆ. ನಮಸ್ತೆ.